Dr. Manmohan Singh was the greatest prime ministers of our country. It was Dr. Manmohan Singh who shaped this country into a global economic power. Today we are the fifth largest economy in the world. Shortly we're going to be the fourth largest economy in the world. And by 2030 we're going to be the third largest economy in the world. And for entire this, the foundation what he laid. ದೇಶ ಕಂಡಂಥ ಶ್ರೇಷ್ಠ ಆರ್ಥಿಕ ತಜ್ಞ ಸಜ್ಜನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ನಿಧನ ನಮಗೆಲ್ಲರಿಗೂ ಕೂಡ ಆಘಾತ ತಂದಿದೆ ಮತ್ತು ಇಡೀ ದೇಶ ಇವತ್ತು ದುಃಖದಲ್ಲಿ ಮುಳುಗಿದೆ. ಮನಮೋಹನ್ ಸಿಂಗ್ ಅವರು ಒಬ್ಬ ಸಾಧಾರಣ ರಾಜಕಾರಣಿ ಅಲ್ಲ. ಅವರು ಪ್ರೊಫೆಸರ್ ಆಗಿ ಆರ್ಥಿಕ ತಜ್ಞೆಯನ್ನು ಪಡೆದು ವರ್ಲ್ಡ್ ಬ್ಯಾಂಕಲ್ಲಿ ಕೆಲಸ ಮಾಡಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿ ಅಪಾರವಾದ ಅನುಭವದಿಂದ ಅವತ್ತಿನ ಪ್ರಧಾನಮಂತ್ರಿ ನರಸಿಂಹರಾವ್ ಅವರನ್ನ ಫೈನಾನ್ಸ್ ಮಂತ್ರಿಗಳು ಮಾಡಿದರು. ಆರ್ಥಿಕವಾಗಿ ಅಮೂಲ್ಯಗ್ರಹವಾದಂಥ ಬದಲಾವಣೆಯನ್ನು ಅವರು ಮಾಡಿದರು. ಜಾಗತೀಕರಣ ಉದಾರೀಕರಣ ಅವರು ಅವತ್ತಿನ ದಿನಮಾನಗಳಲ್ಲಿ ಮಾಡಿದ್ದರಿಂದ ವಿದೇಶಿ ಬಂಡವಾಳ ಹೆಚ್ಚಾಯಿತು, IMFನ ನೆರವು ಕೂಡ ಸಿಕ್ತು, ರಾಜಕೀಯ ದೇವಾಳಿ ಅಂಚಿನಲ್ಲಿದ್ದ ದೇಶವನ್ನು ಉಳಿಸಿದರು. ದೇಶ ಸೇವೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅವರ ವ್ಯಕ್ತಿತ್ವ ಎಲ್ಲ ರಾಜಕಾರಣಿಗಳಿಗೆ ಆಡಳಿತಗಾರರಿಗೆ ಅನುಕರಣೀಯ ಮತ್ತು ಅವರ ಜ್ಞಾನದ ಫಲದಿಂದ ಬಂದಂಥವ್ರು ಯಾರಾದರೂ ಇವತ್ತು ನಾಯಕರಿದ್ದರೆ ಅದು ಮನಮೋಹನ್ ಸಿಂಗ್ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ದೇಶಕ್ಕೆ ಭಾಳ ದೊಡ್ಡ ಹಾನಿಯಾಗಿದೆ. ಅವರ ಮಾರ್ಗದರ್ಶನ ಅವಶ್ಯಕತೆ ಇತ್ತು. ಅವ್ರ ಕುಟುಂಬ